ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ರ್ಯಾಪಿಡೋ ಇಲ್ಲ, ಇವನೇ ರ್ಯಾಪಿಡೋ ರೈಡರ್. ಒ ಟಿ ಪಿ 5070. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಶಿವಳಕೊಪ್ಪ ಗಾಯ್ಸ್, ಶಿವಳಕೊಪ್ಪ ಬಸ್ ಸ್ಟ್ಯಾಂಡ್ ಸರ್ಕಲ್. ಅದಾದ್ಮೇಲೆ ಮುಂದೆ ಅಪ್ಪ ಆಪೋಸಿಟಲ್ಲಿ ಬಂದಿನಿ, ಅವರ ಹಿಂದೆ ಮುಂದೆ ಬಂದ್ಬಿಟ್ರೆ ಇಲ್ಲ, ಇಲ್ಲಿ ಬೆಂಗಳೂರಲ್ಲಿ ನಡೆದಂಗೆ ನಡೆಯಲ್ಲ. ಇಲ್ಲಿ ಯಾಕೆ ನಡೆಯುತ್ತೆ. ನಮ್ಮೂರು ಫುಲ್ ಜಾಲಿ. ಏನು ಮಾಡಿದ್ರೆ ನಡೆಯುತ್ತೆ. ಈಗ ಆ್ಯಕ್ಚುಲಿ ಹೋಗ್ತಿರೋದು ಹುಡುಗನಿಗೆ. ಅಲ್ಲೇನು ಮಾಡೋಣ ಮಗ, ಒಳಗಡೆ ಎಂಟ್ರಿ ಇದೆಯಾ? ನನಗೆ ಗೊತ್ತಿಲ್ಲ. ಒಳಗಡೆ ಎಂಟ್ರಿ ಇದೆಯಲ್ಲ ಗೊತ್ತಿಲ್ಲ. ಇಲ್ಲ, ನಾನು ಹೋಗ್ತಾ ನಾನು 5-6 ತಿಂಗಳಿಂದ ಅದೇ ರೋಡಲ್ಲಿ ಓಡಾಡ್ತಿದ್ದೀನಲ್ಲ ಡೈಲಿ. ಒಂದಿನೂ ಒಳಗಡೆ ಜನ ಇರೋದು ನೋಡಿಲ್ಲ ನಾನು. ಜನ ಇರೋದೇ ನೋಡಿಲ್ಲ, ಯಾರು ಬರೋದೇ ಇಲ್ಲ ಅಲ್ಲಿ. ಈಗೆಲ್ಲ ಆಗಿರೋದು, ಅದು ರೀಸೆಂಟಾಗಿ ಆಗಿರೋದು. ಬೈಕ್ ರೈಡರ್ ಮೀಟ್ಸ್ ಗೇಮರ್. ಮಚ್ಚ ನಿನ್ಗೆ ಗೊತ್ತಿಲ್ಲಲ್ಲ, ನನ್ನ ಬೈಕಲ್ಲಿ R15 V3 ನನ್ನ ಬೈಕು. R15 V4 ML ಬರುತ್ತಲ್ಲ, ಆಟೋಮೆಟಿಕ್ಕು, ಅಂದರೆ ಕ್ಲಚ್ ಹಿಡಿಲ್ದಂಗೆ ಗೇರ್ ಹಾಕೋದು. ಆ ಸಿಸ್ಟಮ್ ಇದರಲ್ಲೂ ಹಾಕ್ಸಿದ್ದೀನಿ ಇನ್ಬಿಲ್ಟಾಗಿ ಶೋರೂಮಿಂದಾನೆ. ನಿಜ. ಹ್ಞೂ, ನೋಡ್ತೀಯ 4th ಗೇರಲ್ಲಿದೆ, ಕ್ಲಚ್ ಹಿಡಿಯಲ್ಲ. ಹಂಗೆ ಗೇರ್ ಚೇಂಜ್ ಮಾಡಲಾ? ಹೆಂಗೆ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಇನ್ಬಿಲ್ಟ್ ಹಾಕ್ಸಿರೋದು 6ನೇ ಗೇರು. ಡೌನ್ ಮಾಡಬೇಕಾದ್ರೆ ಕ್ಲಚ್ ಹಿಡಿಬೇಕು. ಡೌನ್ ಮಾಡೋದಕ್ಕೆ. ಹಾಂ ಗಾಯ್ಸ್, ಇದೆ ನೋಡಿ ಹುಡುಗಣಿ ಊರು. ಶಿಕಾರಿಪುರ ರೋಡಲ್ಲಿದೆ ನಮ್ಮೂರಿಂದ. ಏನು ಜಾಸ್ತಿ ಇಲ್ಲ, ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಎಂಟ್ರೆನ್ಸ್ ಆ ಕಡೆ ಮುಂಚೆ ಇದ್ದಿದ್ದು, ಈ ಕಡೆ ಎಂಟ್ರೆನ್ಸು. ಆ ಕಡೆ ಯಾವಾಗಲೂ ಗೇಟ್ ಹಾಕೊಂಡೇ ಇರ್ತಾರೆ. ಎಂಟ್ರೆನ್ಸಿಗೆ ಬಂದಿವೆ. ಇಲ್ಲಿ ಯಾವಾಗಲೂ ಕ್ಲೋಸೇ ಇರುತ್ತೆ. ಬಂದು ಫೋಟೋ ತಗೋಣ ನಿಲ್ಸ್ಕೊಂಡಿವಿ. ಮುಂಚೆ ಇದ್ದಿದ್ದಿಲ್ಲ, ಇವಾಗಲೂ ಅವಾಗ ಗುಂಡಿತ್ ಮಚ್ಚಲ್ಲ ಒಂದು ದೊಡ್ಡಕ್ಕೆ. ಅಣ್ಣ ಒಳಗಡೆ ಹೋಗ್ಬೋದಾ? ಗಾಯ್ಸ್, ಬೀಚ್ ಮಾಡೋರೆ. ಈ ಮರ ಇನ್ನೂ ತೆಗ್ದಿಲ್ಲ ಮಾತ್ರ. ಮರ ತೆಗ್ದಿಲ್ಲಲ್ಲ ಅದು. ಒಳ್ಳೆ ಮರ ಮ್ಯಾಟರ್ ಅಂದರೆ. ನನಗೆ ಈಗ ಕ್ಲಿಯರಾಗಿ ಗೊತ್ತಿಲ್ಲ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ವಿವರಣೆ ಹೇಳ್ತೀನಿ. ಸ್ಲಿಪ್ಪರ್ನ ಎಲ್ಲೇ ಬಿಟ್ಟು ಒಂದ್ಸಲ ದೇವಸ್ಥಾನದೊಳಗೆ ಹೋಗ್ಬರೋಣ. ಹೌದಾ? ದರ್ಶನ ವೇಳೆ ಬೆಳಗ್ಗೆ 7ರಿಂದ 2, ಸಂಜೆ 4ರಿಂದ. ಇದೇ ದೇವಸ್ಥಾನ ಒಳಗಡೆ ಇದೆ. ಇದೇ ದೇವಸ್ಥಾನ. ಇನ್ನು ತುಂಬ ಕನ್ಸ್ಟ್ರಕ್ಷನ್ ಬಾಕಿ ಇದೆ. ಅದೇನದು? ವ್ಲಾಗ್ ಮಾಡ್ತೀವಿ. ಅವ್ನು ಗೇಮಿಂಗ್ ಮಾಡೋದು, ನಾನು ಸುತ್ತಾಡೋದು, ಬೇರೆ ಬೇರೆ ಕಡೆ ಎಲ್ಲ ಓಡಾಡೋದು, ವಿಡಿಯೋ ಮಾಡೋದು ಪ್ಲೇಸ್ಗಳು. ಅಂತೆಲ್ಲ. ವರ್ಷ ಆಯ್ತು ಚಾನಲ್ ಮಾಡಿ ಆಯಿತು, 2-3 ವರ್ಷ ಆಯಿತು. ಇತ್ತೀಚಿಗೆ ವಿಡಿಯೋ ಬಿಡ್ತಾ ಇದ್ದೀನಿ, 1 ವರ್ಷದಿಂದ ಆಯ್ತು. ಎಷ್ಟು ಮಂದಿ ಆಗಿದ್ದಾರೆ? ಈಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದು, 100 ಜನ ಹಂಗೆ. ಒಂದು 200-300. ಇವನಿಗೆ ಒಂದು 200 ಇದ್ದಾರೆ, 200 ಚಿಲ್ಲರೆ, 300 ಇದ್ದಾರೆ. ನಂಗೆ ಈಗ ಒಂದು 100 ಹತ್ರ. ಹೆಂಗೆ ದುಡ್ಡು ಹೆಂಗೆ ಪ್ರಾಫಿಟ್ ಆಗುತ್ತೆ? ಅದ್ರಲ್ಲಿ ಈಗ ಸದ್ಯಕ್ಕೆ ದುಡ್ಡು ಬರಲ್ಲ, ಅದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರಬೇಕು. ವಿಡಿಯೋ ಅಪ್ಲೋಡ್ ಮಾಡ್ತಾ ಉದಾಹರಣೆ ಅವ್ರದ್ದು ಟಾರ್ಗೆಟ್ ಇರುತ್ತೆ. 4,000 ಜನ ಟೈಮ್ ಇರುತ್ತೆ, ವಾಚ್ ಟೈಮ್ ಕ್ಲಿಯರ್ ಆಗಬೇಕು. ಈಗ ಒಂದು ವಿಡಿಯೋ 10 ನಿಮಿಷ ಇರುತ್ತೆ, ಆಗ ಒಂದು ಎಲ್ಲ ಜನನೂ ಒಂದು 10 ನಿಮಿಷ ಫುಲ್ ವಿಡಿಯೋ ನೋಡಲ್ಲ, ಕೆಲವರು 5 ನಿಮಿಷ 4 ನಿಮಿಷ ನೋಡ್ತಾರೆ. ಆ ಥರ ನೋಡಿರೋದು 4,000 ಜನ. 4,000 ನಿಮಿಷ ಆಗಿರ್ಬೇಕು ನೋಡಿ. ಆಮೇಲೆ 1,000 ಜನ ಸಬ್ಸ್ಕ್ರೈಬ್ ಆಗಿರ್ಬೇಕು. 1,000 ಜನ ನೋಡಿದ್ರೆ 40 ರೂಪಾಯಿ 50 ರೂಪಾಯಿ ಹಂಗೆ ಬರುತ್ತೆ. ಹಾಂ, ಅಷ್ಟೇ 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 ಬರುತ್ತೆ. 10,000 ಜನ ನೋಡಿದ್ರೆ 400 ರೂಪಾಯಿ ಅಷ್ಟೇ. ಸಯ್ಯೇ ಹಂಗೆ ಅಂದರೆ ಅದೇ ಹೇಳಿದ್ದು, ವಿಡಿಯೋ ಬಿಡ್ತಾ ಇರಬೇಕು. ನಾವೀಗ ಗಾಯ್ಸ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಈಗ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಜುಗಾಡ್ ಮಾಡಿ ಎಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ಜುಗಾಡ್ ಮಾಡಲೇಬೇಕೇನಾರು. ಎಷ್ಟು ಪೀಸ್ಫುಲ್ ಜಾಗ ಈ ಕಡೆ. ವೆದರ್ ನೋಡ್ಗುರು ಯಾವ ಥರ ಇದೆ. ನಾವು ಸಂಜೆ ಟೈಮಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಟೈಮ್ ಬಂದಿರೋ ಸಕ್ಕತ್ತಾಗಿದೆ ಮಾತ್ರ. ಆದರೂ ಪರವಾಗಿಲ್ಲ. ಟೈಮ್ ಎಷ್ಟಾಯ್ತು? ಆಯ್ತೇನೋ ಒಂದು ಪರವಾಗಿಲ್ಲ. ಟೈಮ್ ಬಂದು ಕರೆಕ್ಟೇ ಎಕ್ಸಾಕ್ಟ್ 3 ಗಂಟೆ 58 ನಿಮಿಷ. ಎಷ್ಟು ಹತ್ರ ಇದೆ ನೋಡ್ರಿ ಹೆಂಗಿದೆ ಅಂತ. ಆರಾಮಾಗಿ ಯಾರಾದರೂ ದೂರದಿಂದ ಬಂದರೆ ಏನಂತನೂ ಗೊತ್ತಿಲ್ಲ ಇಲ್ಲಿ. ಮಗ ಬ್ರಿಡ್ಜು
ಹಾಂ ಬ್ರಿಡ್ಜು. ಏನು ಮಗ ಆ ಕಡೆ ಸ್ಟೇಡಿಯಂ ಥರ ಏನೋ ಮಾಡಿದ್ದಾರೆ ನೋಡಲ್ಲಿ. ಅದೇ ಅದು ಇದು ಔಟ್ಡೋರ್ ಅಂತೆ, ಅಲ್ಲಿರೋದು ಇಂಡೋರ್ ಅಂತ ಹೇಳಿದರು ಅವಾಗಲೇ ತೋರಿಸಿ. ಹಾಂ ಅಲ್ಲಿ ನೋಡೋದು ಕೆಳಗಡೆ ಏನೋ ಸ್ಟ್ಯಾಚು ಎಲ್ಲ ಮಾಡಿದ್ದಾರೆ. ಸ್ಟ್ಯಾಚು ಗೀಚು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಓಹೋ ಇಳಿಯೋಕ್ಕಾಗತ್ತಾ? ಕೆಳಗಡೆ ಇಳಿಯೋಕ್ಕೆ ಆ ಕಡೆ ಸ್ಟಾರ್ಟಿಂಗಲ್ಲಿ ಪಾಯಿಂಟ್ ಇದೆಯಲ್ಲ ಅಲ್ಲಿಂದನೇ ಇಳಿಬೇಕು ಕೆಳಗಡೆ. ನೀರು ಬಿಡ್ಬೇಕು ಈ ಕಡೆ ಒಳಗಡೆ, ಸಕ್ಕತ್ತಾಗುತ್ತೆ. ಎಲ್ಲ ಕಡೆ ಸ್ಟ್ಯಾಚು ಮಾಡಿದ್ದಾರೆ ಮಾಡ್ತೀನಿ ಅಂತ ಹೇಳಿದ ನೀನು. ಫುಲ್ ಆ ಕಡೆ. ಹಾಂ ಹೆಂಗಪ್ಪ ಮಾಡ್ತಾರೆ, ಸಿಕ್ಕಾಪಟ್ಟೆ ಇದಾವೆ ಗುರು ಇಲ್ಲಿ. ಮಗ ಬೌಂಡ್ರಿ ಬಿಟ್ಟು ಹೊರಗಡೆ ಬಂದ್ವೇನು. ಇದೇ ಲಾಸ್ಟ್ ಇದೆ. ಅಷ್ಟೇ. ಗೈಸ್ ಯಾರಿದು? ಏನಂತನೂ ಗೊತ್ತಿಲ್ಲ ಇದು. ಯಾರಿದು? ಅಕ್ಕಮಹಾದೇವಿನೇ ಕಣ. ಅಲ್ಲ ಕಣ, ಅವ್ರ ಮೈ ಮೇಲೆ ಪೂರ್ತಿ ಕೂದಲಿದ್ದಿತ್ತು. ಅಕ್ಕಮಹಾದೇವಿ ಅಲ್ಲ ಇದು. ಹಾಂ ಅಲ್ಲ, ಅವ್ರ ಮೈಯಲ್ಲಿ ಪೂರ್ತಿ ಕೂದಲು ಇರುತ್ತಲ್ಲ, ಸಿಕ್ಕಾಪಟ್ಟೆ ಕಳಿಸ್ಬೇಕು. ಏನದು? ಯಾರದು? ಇವರೆಲ್ಲ ನಮ್ಮ ರಿಲೇಟಿವ್ ಕಣ. ನಮ್ಮ ಚಿಕ್ಕಪ್ಪ ಅವರು ಕೈ ಮಾಡ್ತಾರದೆ ಬಾಯ್ ಅಂತ. ಗಾಯ್ಸ್ ನಮ್ಮ ಫ್ರೆಂಡು ವೀಡಿಯೋ ಮಾಡೋಣ ಅಂತ ಗಿಂಬಲ್ ಎಲ್ಲ ತೊಗೊಂಬಂದ. ಮೊಬೈಲಲ್ಲಿ ನೋಡಿದ್ರೆ ಸ್ಟೋರೇಜೇ ಫುಲ್ ಆಯಿತು. ಛೇ, ನಾನು ಅದೇ ಮೊಬೈಲಲ್ಲೇ ಸುಮಾರು ವೀಡಿಯೋ ಮಾಡ್ಕೊಂಡು ಅಂತಿದ್ದೆ. ಸ್ಟೋರೇಜ್ ಅದು ಇನ್ನೂ ಹಳೇದು, ಗೋವಾದೆಲ್ಲ ಟ್ರಿಪ್ಪಿಂದೆಲ್ಲ ಹಂಗೆ ಐತೆ, ಎಲ್ಲ ಡಿಲೀಟ್ ಮಾಡಬೇಕು. ಬೇಗ ಹಾಕು, ಬೇಗ ಹಾಕು. ನಾವು ಅವಾಗಿಂದ ಇಲ್ಲಿ ಯಾವುದೋ ಯೂಟ್ಯೂಬ್ ಚಾನಲ್ ಅಂತ ಹಿಡ್ಕೊ ಬಂದಿದ್ದೀವಿ. ಒಂದಿಬ್ರು 3 ಜನ ಕೇಳ್ತಾಯಿದ್ರು, ಯಾವುದೋ ನ್ಯೂಸ್ ಚಾನಲಿಂದ ಬಂದಿರಬೇಕು ಅಂದ್ಕೊಂಡ್ರೆ. ಸೆಲ್ಫ್ ಪ್ರಮೋಷನ್ ಮಾಡ್ಕೋಬೇಕಾಯ್ತು ಅಲ್ಲ, ಅವ್ರ ಮೊಬೈಲೆಲ್ಲ ತಗೊಂಡು ಸಬ್ಸ್ಕ್ರೈಬ್ ಮಾಡ್ಬೇಕು. ಸುಮ್ಮನೆ ಸಬಕಬಾರ ಇದೆ ಇಲ್ಲಿ ಹಿಂದ್ಗಡೆಯಿಂದ ಕಾಣಿಸುತ್ತೆ. ಪೂರ್ತಿ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ, ನೋಡೋಣ. ಇನ್ನು ನೋಡ್ರಿ ಆ ಕಡೆ ಅಲ್ಲಿ ಮೇನ್ ರೋಡು ಸಖತ ಮಾಡೋರಲ್ಲ. ಗಾಯ್ಸ್ ಹೋಗೋಣ, ಎಲ್ಲ ಮುಗೀತು, ಎಲ್ಲ ಫಿನಿಶ್ ಖತಮ್, ಟಾಟಾ. ಇನ್ನು ಈ ಕಡೆ ಪ್ಲೇಸ್ ಫುಲ್ ಓಪನಿಂಗ್ ಆಗಲಿ ಮಗ, ಓಪನಿಂಗ್ ಆದ್ಮೇಲೆ ಬರೋಣ. ಓಪನಿಂಗ್ ಎಲ್ಲ ಆದ್ಮೇಲೆ ಬರೋಣ. ಪ್ಲಸ್ ಇನ್ನು ಶಿರಾಳಗುಪ್ಪ ಸರೌಂಡಿಂಗ್ ಭಾಳ ಇದ್ದಾವೆ. ಒಂದೊಂದೇ ಜಾಗಕ್ಕೆ ಹೋಗೋಣ, ಒಂದೊಂದೇ ತೋರಿಸೋಣ. ಚಾನಲ್ ನೇಮ್ ಹೇಳ್ಬಾ ಚಾನಿಂದ, ಲಿಟ್ಸ್ ಪ್ಲೇಸ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವ್ಲಾಗಿಂಗ್ do something stupid stuff in YouTube. ನಮ್ದೇನಿಲ್ಲ ಗಾಯ್ಸ್, ಎಲ್ಲ ಸಿಂಪಲ್ಲು, ಫುಲ್ ಸುತ್ತಾ ಇರೋದು, ಟ್ರಾವೆಲ್ ಮಾಡ್ತಾ ಇರೋದು ಅಷ್ಟೇ. ಟ್ರಾವೆಲಿಂಗ್ ನಾವು ಮಾಡ್ತೀವಿ, ಆದರೆ ವೀಡಿಯೋ ಮಾಡಲ್ಲ. ಬಟ್ ಸೋಲೋ. ಈ ಸರಿ ಗಗನ್ ಅವರು ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿಗೆ? ಭೂತಾನಿಗೆ ಏನಿಲ್ಲ, 120K ಹಿಡ್ಕೊಂತೀನಿ. ಹಾಂ, ಟ್ರೈನ್ ಹತ್ತೀನಿ. ಟ್ರೈನಲ್ಲಿ ಹೋಗೋದಾ? ಟ್ರೈನಲ್ಲೂ ಹೋಗ್ತಾ ಇರೋದು, ನನಗೆ ಬೈಕೆಲ್ಲ ಆಗಲ್ಲ. ನೋಡಿ ಇಲ್ಲೆಲ್ಲ ನೀರು ಬಿಟ್ಟವ್ರೆ. ಇದೇ ಫುಲ್ಲು ಒಂದು ರೌಂಡ್ ಬರತ್ತಂತ. ಗಾಯ್ಸ್ ಇವಾಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಧೂಳು ಮಾತ್ರ ಸಿಕ್ಕಾಪಟ್ಟೆ ಇದೆ ಮರೆ.